ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಲೋಕರಕ್ಷಕನು ನಮ್ಮನ್ನು ಅತಿಯಾಗಿ ಪ್ರೀತಿಸುವಾತನು, ನಮಗಾಗಿ ಹೊಸ ದಿನವನ್ನು ಅನುಗ್ರಹಿಸಿಕೊಟ್ಟಾತನು ಆಗಿರುವಂಥ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ವಂದಿಸುತ್ತೇನೆ. ನೀವು ನಿಮ್ಮ ಕುಟುಂಬದವರು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ. ದೈವಾಶೀರ್ವಾದವು ಈ ದಿನ ನಿಮ್ಮ ಕುಟುಂಬಗಳ ಮೇಲೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಹೇಗಿದ್ದೀರಾ? ಚೆನ್ನಾಗೇ ಇದ್ದೀರಾ ಅಂತ ನಾನು ನಂಬುತ್ತಾ ಇದ್ದೇನೆ. ನನ್ನ ಪ್ರಿಯ ದೇವಜನರೇ, ವಾಕ್ಯ ಭಾಗಕ್ಕೆ ನಾವು ಹೋಗುವಾಗ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯುವುದು ನಿಮಗೆ ಗೊತ್ತಿರುತ್ತದೆ. ಸ್ವಯಾರ್ಜಿತ ಎಂಬುದಾಗಿ ಹೇಳುವಾಗ ಕಷ್ಟಪಟ್ಟು ದುಡಿದು ಪ್ರಯಾಸಪಟ್ಟು ಹೊಂದಿಕೊಳ್ಳುವ ಆಸ್ತಿಯನ್ನು ಸ್ವಂತ ಇಲ್ಲವೇ ಅರ್ಜಿತವಾದ ಸ್ವಯಾರ್ಜಿತ ಆಸ್ತಿ. ಆದರೆ ಪಿತ್ರಾರ್ಜಿತ ಆಸ್ತಿ ನಾವು ಕಷ್ಟಪಡಲಿಲ್ಲ, ದುಡಿಯಲಿಲ್ಲ, ಏನೂ ಇಲ್ಲ, ಆದರೆ ನಮ್ಮ ತಂದೆ ತಾಯಿಗಳು ದುಡಿದು ಇಟ್ಟ ಆಸ್ತಿ ನಮಗೆ ಸಿಕ್ಕಿತು. ಅದೇ ಪಿತ್ರಾರ್ಜಿತ ಆಸ್ತಿ. ಹಾಗಾದರೆ ದೇವರು ಈ ದಿನ ನಮಗೆ ಹೇಳುತ್ತಿದ್ದಾರೆ, ಆಶೀರ್ವಾದವನ್ನು ನಿಮಗೆ ಪಿತ್ರಾರ್ಜಿತವಾಗಿ ನಿಮಗೆ ನಾನು ಕೊಡುತ್ತೇನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇನ್ನೊಂದು ಅರ್ಥದಲ್ಲಿ ದೇವರ ವಾಕ್ಯ ಹೇಳುವುದಾದರೆ ಆಶೀರ್ವಾದವನ್ನು ಬಾಧ್ಯವಾಗಿ ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದರರ್ಥ ಬಾಧ್ಯವನ್ನಾಗಿ ಅಂದರೆ ನಿಮಗೆ ನಾನು ದಯಪಾಲಿಸುವೆನು ಎಂದು ಹೇಳುತ್ತಾ ಇದೆ. ಇದು ಯಾರು ಬೇಡ ಅಂತಾರೆ? ಹಾಗಾದರೆ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಆಸ್ತಿಯನ್ನು ಮಾಡಿಡಬೇಕೆಂದಿದ್ದೀರಾ? ಹಣವನ್ನು ಕೂಡಿಡಬೇಕೆಂದಿದ್ದೀರಾ? ಆಗ್ತಾ ಇಲ್ವಾ? ಸಾಧ್ಯ ಆಗ್ತಾ ಇಲ್ವಾ? ಇವತ್ತಿನ ವಿಡಿಯೋನ ನೀವು ಸ್ವಲ್ಪ ನೋಡಿರಿ. ದೇವರು ನಿಮ್ಮ ಹೃದಯಗಳಲ್ಲಿ ಖಂಡಿತವಾಗಿ ಮಾತನಾಡುತ್ತಾರೆ. ಬನ್ನಿರಿ. ಹಾಗಾದರೆ ಈ ದಿನ ಈ ಬಾಧ್ಯವನ್ನು, ಆಶೀರ್ವಾದವನ್ನು ಬಾಧ್ಯವನ್ನಾಗಿ ಹೊಂದಬೇಕಾದರೆ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದುವಿರಿ ಎಂದು ಹೇಳುತ್ತಾ ಇದೆ. ಇಲ್ಲಿ ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಎಂದು ಹೇಳುತ್ತಾ ಇದೆ. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಕೊನೆಯ ಭಾಗದಲ್ಲಿ ನೀವು ನೋಡುವುದಾದರೆ ನೀವು ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದುವಿರಿ ಅಂತ ಹೇಳುತ್ತಾ ಇದೆ. ಆಶೀರ್ವಾದವನ್ನ ಉದಾಹರಣೆಗೆ ಪಿತ್ರಾರ್ಜಿತ ಆಸ್ತಿಯನ್ನ ಹೊಂದಿದ ಹಾಗೆ ನೀವು ಹೊಂದಿಕೊಳ್ಳುವಿರಿ ಎಂದು ಹೇಳುವಂಥ ಮಾತು ಇದಾಗಿದೆ. ಆದರೆ ಸುಲಭವಲ್ಲ, ಇದು ಸುಲಭವಲ್ಲ. ಯಾಕೆಂದರೆ ಲೋಕದಲ್ಲಿ ನಮಗೆ ಅಪಕಾರ ಮಾಡುವವರು ಜಾಸ್ತಿ, ಮೋಸ ಮಾಡುವವರು ಜಾಸ್ತಿ, ಉಪಯೋಗಿಸಿಕೊಳ್ಳುವವರು ಜಾಸ್ತಿ, ನಮ್ಮನ್ನು ಕೆಳಗೆ ಬೀಳಿಸಿ ಮೇಲಕ್ಕೆ ಬರುವುದಕ್ಕೆ ಪ್ರಯತ್ನಿಸುವವರು ಜಾಸ್ತಿ. ಹೌದು, ನಾವು ಮುಳುಗುತ್ತಿದ್ದರೆ ನಮ್ಮನ್ನು ಕೆಳಕ್ಕೆ ಎಳೆದು ನಮ್ಮನ್ನು ತುಳಿದು ಮೇಳಕ್ಕೆ ಹೋಗಬೇಕೆಂದು ಹಂಬಲಿಸುವವರು ಅನೇಕರು ಇರುತ್ತಾರೆ. ಹೇಗಾದರೂ ನಾನು ದೊಡ್ಡವನಾಗಬೇಕು, ಹೇಗಾದರೂ ನಾನು ಆಸ್ತಿ ಮಾಡಬೇಕು, ಹೇಗಾದರೂ ನಾನು ಆಶೀರ್ವದಿಸಲ್ಪಡಬೇಕು, ಎಲ್ಲ ನನಗೂ, ನನ್ನ ಮಕ್ಕಳಿಗೂ, ನನ್ನವರಿಗೂ, ನಮ್ಮ ಪಕ್ಷಕ್ಕೂ ಸಿಗಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾರೆ. ಈ ದಿನ ದೇವರು ನಮ್ಮನ್ನು ಕರೆದಿರುವಂಥದ್ದು ಲೋಕದ ರೀತಿಯಲ್ಲಿ ಅಪಕಾರ ಮಾಡುವುದಕ್ಕೂ, ಮೋಸ ಮಾಡುವುದಕ್ಕೂ, ವಂಚನೆ ಮಾಡುವುದಕ್ಕೂ ಅಲ್ಲ, ಬದಲಾಗಿ ಆಶೀರ್ವಾದ ಹೊಂದುವುದಕ್ಕಾಗಿ. ಇಲ್ಲಿ ಆಶೀರ್ವಾದದ ಕುರಿತಾಗಿ 2 ಮುಖ್ಯವಾದ ಕಾರ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಒಂದು, ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದನಲ್ಲ ಎಂದು ಹೇಳುತ್ತದೆ. ಯಾವುದಕ್ಕಾಗಿ? ಅಪಕಾರ ಮಾಡದೆ ಆಶೀರ್ವದಿಸುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದನು ಎಂದು ಹೇಳುತ್ತಾ ಇದೆ. ಇದಕ್ಕೆ ಬೈಬಲ್ನಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬಹುದು.
ಕೆಲವು ಉದಾಹರಣೆಗಳನ್ನು ಹೇಳುವಾಗ ವಾಕ್ಯ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ನಿಮಗೆ ಅಬ್ರಹಾಮನ ಕುರಿತು ಗೊತ್ತಿದೆ. ಅಬ್ರಹಾಮನು ದೇಶವನ್ನು, ಸ್ವಂತದವರನ್ನು, ಊರನ್ನು ಬಿಟ್ಟು ಆತನು ತನ್ನ ಹೆಂಡತಿಯೊಟ್ಟಿಗೆ ಮತ್ತು ಲೋಟನೊಟ್ಟಿಗೆ ಬೇರೆ ದೇಶಕ್ಕೆ ಹೊರಟನು. ಆದರೆ ಇಲ್ಲಿ ನಾವು ನೋಡುವಾಗ ಅವರಿಬ್ಬರು ಬೇರ್ಪಡಬೇಕಾದ ಸಂದರ್ಭ ಬಂದಾಗ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಲೋಟನು ಅಬ್ರಹಾಮನಿಗೆ ಅವಕಾಶವನ್ನು ಕೊಡದೆ ಲೋಟನು ತನಗೆ ಉತ್ತಮವಾದದ್ದನ್ನ ಆಯ್ಕೆ ಮಾಡಿಕೊಂಡನು. ಈಗ ಅಬ್ರಹಾಮನು ನಾನು ದೊಡ್ಡವನು, ನಾನು ಕೊಟ್ಟಿದ್ದು ನೀನು ತೆಗೆದುಕೊಳ್ಳಬೇಕು ಅಂತ ಮಾತನಾಡಲಿಲ್ಲ. ಬದಲಾಗಿ ಲೋಟನೇ, ನಿನಗೆ ಯಾವುದು ಬೇಕು ಅದು ತೆಗೆದುಕೋ ಅಂತ ಹೇಳಿದನು. ನನ್ನ ಪ್ರಿಯ ದೇವಜನರೇ, ಅಬ್ರಹಾಮನು ಲೋಟನಿಗೆ ಅಪಕಾರ ಮಾಡಲಿಲ್ಲ, ಮೋಸ ಮಾಡಲಿಲ್ಲ. ನಿನಗೆ ಯಾವುದು ಬೇಕು ತೆಗೆದುಕೋ ಅಂತ ಅವಕಾಶವನ್ನು ಕೊಟ್ಟನು. ಯಾವಾಗ ಲೋಟನು ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಂಡನೋ ದೇವರು ಉಳಿದದ್ದನ್ನು ಆಶೀರ್ವಾದವಾಗಿ ಅಬ್ರಹಾಮನಿಗೆ ಅನುಗ್ರಹಿಸಿ ಕೊಟ್ಟನು. ಕೆಲವು ಸಂದರ್ಭಗಳಲ್ಲಿ ನೀವಾಗಿರಬಹುದು, ನಾನಾಗಿರಬಹುದು, ಆಯ್ಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರೆ ಲೋಕದ ದೃಷ್ಟಿಯಿಂದ ಕೋಪದಲ್ಲಿ ಪರವಾಗಿಲ್ಲ, ಜಗಳ ಮಾಡಿ ಆದರೂ ಪರವಾಗಿಲ್ಲ, ರಾಜಕೀಯ ಮಾಡಿ ಆದರೂ ಪರವಾಗಿಲ್ಲ, ಬೇರೊಬ್ಬರನ್ನ ಎತ್ತಿ ಕಟ್ಟಿ ಆದರೂ ಪರವಾಗಿಲ್ಲ, ನನಗೆ ಜಾಸ್ತಿ ಸಿಗಬೇಕು, ನನಗೆ ಉತ್ತಮವಾದದ್ದು ಸಿಗಬೇಕು ಎಂದು ಅಂದುಕೊಳ್ಳುತ್ತೇವೆ. ಪ್ರಿಯ ದೇವಜನರೇ, ನಾವು ಅಪಕಾರ ಮಾಡದೆ ಉಪಕಾರ ಮಾಡುವವರಾಗಿರಬೇಕು. ನಾನು ಅಪಕಾರ ಮಾಡಿಲ್ಲ ಪಾಸ್ಟ್ರೇ ಅನ್ನಬಹುದು. ಉಪಕಾರ ಮಾಡಿದ್ದೀರಾ? ಅಬ್ರಹಾಮನು ಖಂಡಿತ ಅಪಕಾರ ಮಾಡಲಿಲ್ಲ, ಉಪಕಾರವನ್ನು ಮಾಡಿದನು. ಇನ್ನು ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಲೋಟನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟನು. ನಿಮಗೆ ಗೊತ್ತಿದೆ, ಆ ಮೂಲಕವಾಗಿ ಅಬ್ರಹಾಮನು ಕರೆಯಲ್ಪಟ್ಟದ್ದು, ಲೋಟನೊಟ್ಟಿಗೆ ಮಾತನಾಡಿದ್ದು, ಕೊಟ್ಟಿದ್ದು, ಇದನ್ನು ನೋಡುವಾಗ ನಿಜವಾಗಿ ಅಬ್ರಹಾಮನು ಲೋಟನಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ಟನು. ಕೆಲವು ಸಾರಿ ಕೆಲವರು ಹೇಳ್ತಾರೆ, ಕೊಡ್ತಾ ಇದ್ರೆ ಉಳಿಯೋದೇನು, ಮಾಡ್ತಾ ಹೋದರೆ ನಮಗೆ ಬೆಳೆಯೋದೇನು? ನನ್ನ ಪ್ರಿಯ ದೇವಜನರೇ, ಯಾರು ಉದಾರ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡುತ್ತಾರೋ ದೇವರು ಹಾಗೆ ಅವರಿಗೆ ಉದಾರವಾಗಿ ಕೊಡುವಂಥವನಾಗಿರುತ್ತಾನೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಅಬ್ರಹಾಮನು ಉದಾರ ಮನಸ್ಸಿನಿಂದ ಕೊಟ್ಟನು ಮತ್ತು ಸೊದೋಮ್ ಗೋಮರ ಪಟ್ಟಣಗಳು ನಾಶನದ ಪರಿಸ್ಥಿತಿ ಬಂದಾಗಲೂ ಕೂಡ ಆಯಿತು, ಅವನು ನನಗೆ ಉತ್ತಮವಾದದ್ದನ್ನು ಕೊಡಲಿಲ್ಲ, ಅವನು ನಾಶವಾಗಲಿಲ್ಲ ಎಂದು ಅಪಕಾರ ಭಾವನೆ ಅವನಲ್ಲಿ ಇರಲಿಲ್ಲ. ಬದಲಾಗಿ ಅವನಿಗೆ ಉಪಕಾರ ಮಾಡಬೇಕೆಂದು ಆಶಿಸಿದನು. ಇದರ ನಿಮಿತ್ತವಾಗಿ ದೇವರು ಅಬ್ರಹಾಮನಿಗೆ ಆದಿಕಾಂಡ ಗ್ರಂಥದಲ್ಲಿ 12ನೆಯ ಅಧ್ಯಾಯದಲ್ಲಿ 2 ಮತ್ತು 3ನೆಯ ವಾಕ್ಯದಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು ಎಂದು ಹೇಳುತ್ತಾ ಇದ್ದಾರೆ. ಒಂದು ಮಾತು ದೇವರು ಅಬ್ರಹಾಮನಿಗೆ ಹೇಳುತ್ತಿದ್ದಾರೆ, ಅಬ್ರಹಾಮನೇ, ನೀನು ಆಶೀರ್ವಾದ ನಿಧಿಯಾಗುವಿ. ಆಶೀರ್ವಾದ ನಿಧಿ ಅಂದರೆ ಏನು ಗೊತ್ತಾ? ನಿಮ್ಮ ಬಳಿಯಿಂದಲೇ ಕೊಡ್ತಾನೇ ಇರ್ತೀರ. ಕೆಲವರನ್ನು ನೋಡ್ರಿ, ಅವರ ಕೈ ಕೆಳಗೇ ಇರ್ತದೆ. ಕೊಡಿ ಕೊಡಿ ಕೊಡಿ, ನಮಗೆ ಸೇವೆ ಇದೆ ಕೊಡಿ, ನಾವು ಅದನ್ನು ಮಾಡ್ತಾ ಇದ್ದೇವೆ ಕೊಡಿ, ಹೀಗೆ ಮಾಡ್ತಾ ಇದ್ದೇವೆ ಕೊಡಿ. ಕೆಲವು ಸಾರಿ ಕೊಡಿ 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 ಅನ್ನೋರು ಖಂಡಿತ ಮಾಡ್ತಾ ಇದ್ದಾರಾ ಅನ್ನೋದು ನೀವು ನೋಡಬೇಕು. ಇಲ್ಲ ಅಂತಲ್ಲ. ನೋಡಿ, ಆಶೀರ್ವಾದ ನಿಧಿ ಅಂದರೆ ಅವರು ಯಾವಾಗಲೂ ಏನು ಉದಾರ ಮನಸ್ಸುಗಳಾಗಿರ್ತಾರೆ. ಅವರಲ್ಲಿ ಅವರ ಕೈ ಯಾವಾಗಲೂ ಮೇಲ್ಗಡೆ ಇರುತ್ತದೆ. ಈಗ ಅಬ್ರಹಾಮನನ್ನ ದೇವರು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಿದನು. ಕಾರಣ ಅವನು ಅಪಕಾರ ಮಾಡಲಿಲ್ಲ, ಉಪಕಾರವನ್ನೇ ಮಾಡುತ್ತಾ ಬರುತ್ತಿದ್ದನು. ಆತನ ಜೀವಿತದಲ್ಲಿ ಅಪಕಾರ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಇತ್ತು. ನನ್ನ ಪ್ರಿಯ ದೇವಜನರು, ಇವತ್ತು ನೀವು ನಾನು ಅಬ್ರಹಾಮನಂತೆ ಆಶೀರ್ವಾದ ನಿಧಿಯಾಗಿದ್ದೇವಾ ಎಂಬುದನ್ನು ಆಲೋಚನೆ ಮಾಡಿಕೊಳ್ಳಬೇಕು. ಪ್ರತೀಕಾರವು ಅಂದರೆ ಇಲ್ಲವೇ ಅಪಕಾರವು ಸ್ವಾಭಾವಿಕವಾಗಿ ಲೋಕದಲ್ಲಿ ಕಾಣಿಸ್ತಾ ಇದೆ. ಆದರೆ ಆಶೀರ್ವಾದವು ಇಲ್ಲವೇ ಉಪಕಾರವು ಆತ್ಮೀಕವಾದದ್ದು. ಅದು ಸುಲಭವಾಗಿ ಬರುವಂಥದ್ದಲ್ಲ. ಪ್ರತೀಕಾರ ಮಾಡುವುದು ಮಾನವನ ಸ್ವಭಾವ. ಆದರೆ ಆಶೀರ್ವದಿಸುವುದು ಇಲ್ಲವೇ ಉಪಕಾರ ಮಾಡುವಂಥದ್ದು
ಪವಿತ್ರಾತ್ಮನ ಕಾರ್ಯ. ಅಬ್ರಹಾಮನು ಮತ್ತು ಲೋಟನ ಮಧ್ಯದಲ್ಲಿ ಜಗಳ ಬಂದಾಗ ಹಿರಿಯವನಾಗಿ ಪರಿಷ್ಕಾರ ಮಾಡಿ, ನಿನಗೂ ನನಗೂ ಜಗಳ ಬೇಡ, ನಾವಿಬ್ಬರು ಸಂಬಂಧಿಕರು ಅಂತ ಹೇಳಿ ಅದನ್ನು ಪರಿಷ್ಕರಿಸಿದನು, ಉಪಕಾರ ಮಾಡಿದನು, ಇಲ್ಲವೇ ಆಶೀರ್ವದಿಸಿದನು ಎಂದು ನೋಡುತ್ತೇವೆ. ದೇವಜನವೇ, ನಾವು ಪ್ರತಿಕಾರವನ್ನು ನೆನೆಸುವಾಗ ನಿಮಗೆ ಇನ್ನೊಂದು ಉದಾಹರಣೆ ಬೈಬಲಲ್ಲಿ ಚೆನ್ನಾಗಿ ಜ್ಞಾಪಕ ಬರುತ್ತದೆ. ಆ ಉದಾಹರಣೆ ಯೋಸೇಪನು. ನಿಮ್ಮ ಮನಸ್ಸಲ್ಲಿ ಬಂದಿರುತ್ತದೆ ಯೋಸೇಪನು ಎಂಬುದಾಗಿ. ಯೋಸೇಪನಿಗೆ ಅಣ್ಣಂದಿರು ಅಪಕಾರವನ್ನೇ ಮಾಡಿದರು, ತಂದೆಗೆ ಹೋಗಿ ಸುಳ್ಳನ್ನು ಹೇಳಿದರು, ಇನ್ನು ಅವನ ಕತೆ ಮುಗಿಯಿತು ಅಂದುಕೊಂಡರು. ಅನೇಕರು ನಮ್ಮ ಕುರಿತು ಕೂಡ ಅಷ್ಟೇ, ಇವರ ಕತೆ ಮುಗಿಯಿತು, ಇನ್ನು ಮುಂದಕ್ಕೆ ಇಲ್ಲ ಅಂದುಕೊಳ್ಳುತ್ತಾರೆ. ಆದರೆ ಬಿದ್ದವರನ್ನು ಎಬ್ಬಿಸುವುದು ದೇವರ ಕಾರ್ಯ. ಏನೂ ಇಲ್ಲದವನು ಎಲ್ಲವನ್ನೂ ಕೊಡುವುದು ದೇವರ ಕಾರ್ಯ. ತಲೆಯನ್ನು ಎತ್ತುವಂತೆ ಮಾಡುವುದು ದೇವರ ಕಾರ್ಯ. ಖಂಡಿತವಾಗಿಯೂ ನೀವು ನಿಮ್ಮ ಕುಟುಂಬಗಳಿಗೆ, ಸಂಬಂಧಿಕರಿಗೆ, ಸಭಿಕರಿಗೆ, ಸೇವೆಗಳಿಗೆ ಆಶೀರ್ವಾದ ನಿಧಿಯಾಗಿರುವಿರಾ? ನೀವು ಆಲೋಚನೆ ಮಾಡಿರಿ. ಯೋಸೇಪನಿಗೆ ಅಣ್ಣಂದಿರು ಅಪಕಾರ ಮಾಡಿದರೂ ಕೂಡ, ತೊಂದರೆ ಕೊಟ್ಟರೂ ಕೂಡ, ಆ ಯೋಸೇಪನಿಗೆ ಅಪಕಾರ ಮಾಡುವ ಅವಕಾಶವಿದ್ದರೂ ಕೂಡ ಉಪಕಾರವನ್ನೇ ಮಾಡಿದನು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ನನ್ನ ಪ್ರಿಯ ದೇವಜನರೇ, ಆದಿಕಾಂಡ ಗ್ರಂಥದಲ್ಲಿ 50ನೇ ಅಧ್ಯಾಯ 19-20ರಲ್ಲಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಕೇಡಾಗಬೇಕು ಎಂಬುದಾಗಿ ಹೇಳುವಾಗ ಅದು ಅಪಕಾರ ಮಾಡುವಂಥದ್ದು. ಸ್ವಂತ ಸಹೋದರನಿಗೆ ಮಾಡುವುದು ಅಪಕಾರ. ಆದರೆ ಇಲ್ಲಿ ಯೋಸೇಪನು ಅಪಕಾರಕ್ಕೆ ಅಪಕಾರವನ್ನು ಬಗೆಯಲಿಲ್ಲ, ಬದಲಾಗಿ ಅಪಕಾರಕ್ಕೆ ಉಪಕಾರವನ್ನು ಮಾಡಿದನು. ಅವರಿಗೆ ದವಸ ಧಾನ್ಯಗಳನ್ನು, ಬೇಕಾಗಿರುವ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟನು ಮತ್ತು ಸಹೋದರರನ್ನು ರಾಜಮರ್ಯಾದೆಯಿಂದ ಅರಮನೆಯಲ್ಲಿ ನೋಡಿಕೊಂಡನು. ಇದು ಉಪಕಾರ ಮಾಡಿದ್ದು. ಅದಕ್ಕೆ ದೇವರು ಅವನನ್ನು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಇಟ್ಟಿದ್ದು. ಇವತ್ತು ತಿಳಿಯದೆ ನೀವು ಒಂದು ವೇಳೆ ಕಷ್ಟದಲ್ಲಿ ಬಿದ್ದಿರಬಹುದು, ಮೋಸ ಆಗಿರಬಹುದು, ಸ್ವಂತ ಬಂಧದವರಿಂದ, ನಿಮಗೆ ಗೊತ್ತಿರುವವರಿಂದ ನಿಮಗೆ ನಷ್ಟವಾಗಿರಬಹುದು, ನಿಮಗೆ ಅಪಕಾರ ಮಾಡಿರಬಹುದು. ಆದರೆ ದೇವರು ಅವರು ಮಾಡಿದ ಅಪಕಾರಕ್ಕೆ ದೇವರು ನಿಮಗೆ ಉಪಕಾರವನ್ನು ಮಾಡುವಂಥವರು ಆಗಿರುತ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತಾ ಇರುವುದು, ನಮ್ಮನ್ನು ದೇವರು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುವನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಈ ಆಶೀರ್ವದಿಸುವುದರ ಕುರಿತಾಗಿ ಬಂದಾಗ ಯೇಸು ಸ್ವಾಮಿ ಆಶೀರ್ವದಿಸುವುದರಲ್ಲಿ ಅತ್ಯುತ್ತಮ ಮಾದರಿಯಾಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೆ ಆಶೀರ್ವದಿಸುವುದು ಅಂದರೆ ಗಾಡ್ ಬ್ಲೆಸ್ ಯು, ಚೆನ್ನಾಗಿರು ಎಂದು ಹೇಳುವುದು ಮಾತ್ರವಲ್ಲ, ಅವರೇನೇ ಅಪಕಾರ ಮಾಡಿದ್ದರೂ, ನೋವು ಕೊಟ್ಟಿದ್ದರೂ, ಸಮಸ್ಯೆ ಮಾಡಿದ್ದರೂ ಕೂಡ ಅದನ್ನು ಕ್ಷಮಿಸಿಬಿಟ್ಟು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇ ಇರುವುದು ಅವರನ್ನು ಆಶೀರ್ವದಿಸುವ ಹಾಗೆ. ನೋಡಿ, ಯೋಸೇಪನು ಹಾಗೇನೆ ಅವನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ, ಬದಲಾಗಿ ಅವನು ಆಶೀರ್ವದಿಸಿದನು. ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಕೂಡ ಲೂಕನು ಬರೆದ ಸುವಾರ್ತೆಯಲ್ಲಿ 23:34ರಲ್ಲಿ ಗೊತ್ತಿರುವ ವಾಕ್ಯ, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಾ ಇದ್ದಾರೋ ಇವರು ಅರಿಯರು ಎಂದು ಹೇಳಿದರು. ಅದರರ್ಥ ಇದು ಒಂದು ರೀತಿಯಾಗಿ ಆಶೀರ್ವದಿಸುವಂಥದ್ದು ಆಗಿದೆ. ಆಶೀರ್ವಾದಕ್ಕೂ ಮೊದಲು ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ದ್ವೇಷ, ಕೋಪ, ಅಸೂಯೆ ಇಲ್ಲದೆ ಒಳ್ಳೆಯ ಮನಸ್ಸಿನಿಂದ ಆಶೀರ್ವದಿಸುವುದು. ಕೆಲವು ಸಾರಿ ಕೆಲವರು ಮನಸ್ಸಲ್ಲಿ ಒಂದು ಅಂದುಕೊಂಡು ಆಚೆಗೆ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ ಬಿಡಪ್ಪ. ಇನ್ನು ಕೆಲವರು ಒಂದು ರೀತಿ ತಮಾಷೆಯಾಗಿ ಹೇಳ್ತಾರೆ, ಆಯ್ತು ಬಿಡಪ್ಪ, ದೇವರು ಒಳ್ಳೇದು ಮಾಡಲಿ ಬಿಡು ನಿಮಗೆ. ಅದರರ್ಥ ಏನು? ಆಯ್ತು ಬಿಡು, ಒಳ್ಳೇದು ಮಾಡಲಿ ಬಿಡು, ನೀವೇ ಚೆನ್ನಾಗಿರ್ರಿ. ಅದರರ್ಥ ವ್ಯಂಗ್ಯವಾಗಿ ಮಾತನಾಡುವ ಮಾತು, ನೀವೇ ಚೆನ್ನಾಗಿರ್ರಿ, ನಿಮಗೆ ಒಳ್ಳೇದಾಗ್ತದೆ ಬಿಡ್ರಿ, ನೀವೇ ಒಳ್ಳೇದಾಗಿ ಮಾಡ್ಕೊಳ್ಬಿಡ್ರಿ, ಅಂದರೆ ವ್ಯಂಗ್ಯವಾಗಿ ಮಾತನಾಡುವಂಥ ಮಾತುಗಳಾಗಿರುತ್ತವೆ. ಆದರೆ ಇಲ್ಲಿ ನಾವು ನೋಡುತ್ತಾ ಇರುವಂಥದ್ದು ಆ ರೀತಿಯಾಗೆಲ್ಲ. ಯೇಸು ಸ್ವಾಮಿ ಮೊದಲು ಅವರನ್ನು ಕ್ಷಮಿಸುವುದರ ಮೂಲಕ ಆಶೀರ್ವದಿಸಿದನು. ದೇವಜನವೇ, ಕೆಲವರು ಅಂದುಕೊಳ್ತಾ ಇರ್ತಾರೆ, ಕ್ಷಮಿಸುವುದು ಇಲ್ಲವೇ ಆಶೀರ್ವದಿಸುವುದು ಬಲಹೀನತೆ. ಗಾಡ್ ಬ್ಲೆಸ್ ಯು, ದೇವರು ನಿಮ್ಮನ್ನು ಅನುಗ್ರಹಿಸಲಿ, ದೇವರು ಒಳ್ಳೆಯದು ಮಾಡಲಿ ಅನ್ನುವಂಥದ್ದು ಬಲಹೀನವಾದಂಥ ವಾರ್ತೆ ಅಲ್ಲ, ಅದು ಬಲವುಳ್ಳ ವಾರ್ತೆ. ಕೆಲವರು ಕ್ಷಮಿಸುವುದು ದುರ್ಬಲತೆ ಎಂದು ಭಾವಿಸುತ್ತಾರೆ, ಆ ರೀತಿಯಾಗಿ ಅಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ
12ನೇ ಅಧ್ಯಾಯ 19ನೇ ವಾಕ್ಯವನ್ನು ನೀವು ಗಮನಿಸಿದರೆ, ಪ್ರಿಯರೇ, ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರದದೆ ಎಂಬುದಾಗಿ ರೋಮ 12:19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಹೌದು, ಮುಯ್ಯಿಗೆ ಮುಯ್ಯಿ ಎನ್ನುವಂಥದ್ದು ಲೋಕದ ಕಾರ್ಯ, ನಮ್ಮ ಕಾರ್ಯ ಅಲ್ಲ. ಹಾಗಾದರೆ ಇವತ್ತು ನೀವು ನಾನು ಆಶೀರ್ವದಿಸಲ್ಪಡಬೇಕಾದರೆ ಅಪಕಾರ ಮಾಡಬಾರದು, ಮೋಸ ಮಾಡಬಾರದು, ವಂಚನೆ ಮಾಡಬಾರದು ಮತ್ತು ಕ್ಷಮಿಸದೇ ಇರಬಾರದು, ಕ್ಷಮಿಸಬೇಕು. ಯಾಕೆಂದರೆ ಅದು ಬಹಳ ಮುಖ್ಯ. ಆಶೀರ್ವಾದಕ್ಕೆ ಅದು ಆರಂಭವಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಮ್ಮ ಬಾಯಿ ಯಾವುದನ್ನು ಉಚ್ಚರಿಸುತ್ತದೋ ಅದನ್ನೇ ಇನ್ನೊಬ್ಬ ವ್ಯಕ್ತಿ ಹೊಂದಿಕೊಳ್ಳುತ್ತಾರೆ. ನೀನು ನುಡಿದಂತೆ ನಿನಗಾಗಲಿ ಎನ್ನುವಂಥ ಮಾತಿನಂತೆ ಆಗುತ್ತದೆ. ನೋಡಿ, ಈ ವಾಕ್ಯ ಹೇಳುತ್ತಾ ಇದೆ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹೌದು, ಪ್ರತಿಫಲ ಕೊಡುವಂಥದ್ದು ದೇವರು ಪ್ರತಿಫಲವನ್ನು ಕೊಡುವುದರಿಂದ ನಾವು ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವಂಥವರು ಆಗಿರಬೇಕು. ಅನೇಕರು ನಮಗೆ ವಿರುದ್ಧವಾಗಿ ಗುಣಿಗಳನ್ನಾಗೆದು ನಮ್ಮನ್ನು ಬೀಳಿಸಬೇಕೆಂದು ಮಾಟಮಂತ್ರ ಕೃತ್ಯಗಳಿಂದ, ಸೈತಾನನ ದುಷ್ಕೃತ್ಯಗಳಿಂದ, ಅಂಧಕಾರ ಕೃತ್ಯಗಳಿಂದ, ಬೊಯ್ಯುವುದರ ಮೂಲಕ, ಕುಗ್ಗಿಸುವುದರ ಮೂಲಕ, ಅಪಕಾರ ಮಾಡಿ ನಂಬಿಸಿ ದ್ರೋಹ ಮಾಡುವುದರ ಮೂಲಕ ನಮಗೆ ತೊಂದರೆಯನ್ನು ಕೊಡುತ್ತಿರುತ್ತಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿರಿ, ದೇವರು ನಿಮ್ಮ ಪಕ್ಷವಾಗಿದ್ದರೆ, ದೇವರು ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಎಣಿಸಿದ್ದರೆ, ನಿಮ್ಮನ್ನು, ನಿಮ್ಮ ಆಶೀರ್ವಾದವನ್ನು ಯಾರೂ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಿಮ್ಮನ್ನು ದೇವರು ಒಂದು ಕೃತ್ಯಕ್ಕಾಗಿ, ಒಂದು ಕಾರ್ಯಕ್ಕಾಗಿ ಬೇರ್ಪಡಿಸಿರುವಾಗ ನಿಮ್ಮ ಮನಸ್ಸು ಒಳ್ಳೆಯದಾದರೆ ನಿಮಗೆ ಕಣ್ಣಲ್ಲಿ ಕಾಣಿಸದೆ ಹೋಗಬಹುದು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮಿಂದ ಪಿತ್ರಾರ್ಜಿತ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಲ್ಲ. ಆಸ್ತಿ ಅನ್ನುವಂಥದ್ದು ಬರೀ ಪೇಪರ್, ಇಲ್ಲವೇ ಒಂದು ನೆಲ. ಆದರೆ ಪಿತ್ರಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಅದು ಬಹಳ ಮುಖ್ಯ. ಪಿತ್ರಾರ್ಜಿತ ಒಂದು ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ ಅಲ್ಲ, ಪಿತ್ರಾರ್ಜಿತ ಆಶೀರ್ವಾದ. ಯಾಕೆಂದರೆ ದೇವರು ನಮಗೆ ಇಲ್ಲಿ ಹೇಳಿದ್ದು ಮೊದಲ ಪೇತ್ರ 3:9 ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಬಾಧ್ಯವಾಗಿ ಅಂದರೆ ಪಿತ್ರಾರ್ಜಿತವಾಗಿ ನೀವು ಹೊಂದಿಕೊಳ್ಳುವಿರಿ ಎಂದು ಹೇಳುವಂಥ ಮಾತನ್ನು ನಾವಿಲ್ಲಿ ಗಮನಿಸುವಂಥವರಾಗಿದ್ದೇವೆ. ನನ್ನ ಪ್ರಿಯರೇ, ಅದೇ ವಾಕ್ಯದಲ್ಲಿ ನಾವು ಬಿತ್ತುವುದನ್ನೇ ಕೊಯ್ಯುತ್ತೇವೆ. ನಾವು ಏನನ್ನು ಬಿತ್ತುತ್ತೇವೋ ನಾವು ಅದನ್ನು ಕೊಯ್ಯುತ್ತೇವೆ. ಪ್ರೀತಿಯನ್ನು ನಾವು ಬಿತ್ತಿದರೆ ಪ್ರೀತಿಯನ್ನೇ ಕೊಯ್ಯುತ್ತೇವೆ. ಒಂದು ವೇಳೆ ಕರುಣೆಯನ್ನು ಬಿತ್ತಿದರೆ ಕರುಣೆಯನ್ನು ಕೊಯ್ಯುತ್ತೇವೆ. ಆಶೀರ್ವಾದವನ್ನು ಬಿತ್ತಿದರೆ ಆಶೀರ್ವಾದವನ್ನೇ ನಾವು ಕೊಯ್ಯುವಂಥವರಾಗಿರುತ್ತೇವೆ. ಈ ದಿನ ಯಾವುದನ್ನು ಬಿತ್ತಬೇಕೆಂದಿದ್ದೀರಿ? ನೀವು ಕ್ಷಮಿಸಿ, ಉಪಕಾರ ಮಾಡಿ, ಆಶೀರ್ವದಿಸುವಾಗ ಖಂಡಿತ ದೇವರು ನಿಮ್ಮನ್ನು ಪಿತ್ರಾರ್ಜಿತ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾರೆ. ದೇವರು ನಿಮ್ಮನ್ನು, ನನ್ನನ್ನು ಆ ರೀತಿಯಾಗಿ ತನ್ನ ಕೃಪೆಗೆ ತಕ್ಕಂತೆ, ತನ್ನ ಕರುಣೆಗೆ ತಕ್ಕಂತೆ ನಮ್ಮನ್ನು ಅಬ್ರಹಾಮನನ್ನು ಆಶೀರ್ವದಿಸಿದ ಹಾಗೆ, ಯೋಸೇಫನನ್ನು ಉನ್ನತ ಸ್ಥಿತಿಗೆ ತಂದ ಹಾಗೆ ನಮ್ಮನ್ನು ಉನ್ನತ ಸ್ಥಿತಿಗೆ ತರಲಿ ಎಂಬುದಾಗಿ ನಾನು ಮನಸಾರೆ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಪ್ರಿಯ ದೇವಜನರೇ, ಕಳೆದ ತಿಂಗಳೆಲ್ಲ ದೊಡ್ಡ ದೊಡ್ಡ ಸಂದೇಶಗಳನ್ನು ನಾನು ನಿಮಗಾಗಿ ಸಿದ್ಧಪಡಿಸಿದೆನು. ಆದರೆ ಈ ತಿಂಗಳಿನಿಂದ, ಯಾಕೆಂದರೆ ಅದು ತುಂಬ ಸಮಯವನ್ನು, ತುಂಬ ಕೆಲಸವನ್ನು ತೆಗೆದುಕೊಳ್ಳುವುದರಿಂದ ಮೊದಲಿನ ರೀತಿಗೆ ನಾವು ದಿನಕ್ಕೆ 24 ಗಂಟೆಯ ರೀತಿಯಲ್ಲಿ 24 ನಿಮಿಷದ ಸಂದೇಶಕ್ಕೆ ನಾವು ಹೋಗುತ್ತಾ ಇದ್ದೇವೆ. ಇನ್ನು ಹೆಚ್ಚಿನ ಸಂದೇಶವನ್ನು ನಾನು ಕೊಡುವುದು ಬೇಡ ಅಂದುಕೊಳ್ಳುತ್ತಿದ್ದೇನೆ. ನಾನು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ನನಗೆ ವಾಕ್ಯದಲ್ಲಿ ಸಂತೃಪ್ತಿ ಸಿಕ್ಕುವುದಿಲ್ಲ. ಸ್ವಲ್ಪ ಜಾಸ್ತಿ ವಿವರ ಕೊಟ್ಟು ನಿಮಗೆ ಅನೇಕ ಕಾರ್ಯಗಳನ್ನು ಹೇಳುವಾಗ ಮಾತ್ರವೇ ನನಗೆ ತುಂಬ ಸಂತೋಷವಾಗುತ್ತದೆ. ಹೇಗೂ ಈ ದಿನ ನಾನು 24 ನಿಮಿಷಕ್ಕೆ ವಿಡಿಯೋನ ನಾನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ದೇವಾದಿ ದೇವನು ನಿಮ್ಮ ಸಂಗಡಿಗನಾಗಿರಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ರೀತಿಯಾಗಿ ನೀವು, ನಾನು ಪಿತ್ರಾರ್ಜಿತ ಆಶೀರ್ವಾದ, ತಂದೆ ತಾಯಿಗಳು ಕೊಟ್ಟಿದ್ದು ಸ್ವಲ್ಪ ಕಾಲ ಇರಬಹುದು, ದೇವರು ಕೊಡುವಂಥದ್ದು. ತಂದೆ ತಾಯಿಗಳು ಕೊಡುವುದು ಪಿತ್ರಾರ್ಜಿತ ಆಸ್ತಿ, ದೇವರು ಕೊಡುವುದು ಪಿತ್ರಾರ್ಜಿತ ಆಶೀರ್ವಾದ.
ಆಶೀರ್ವಾದದಲ್ಲಿ ಆರೋಗ್ಯ ಇರುತ್ತದೆ, ಆಸ್ತಿ ಇರುತ್ತದೆ, ಸಂತೋಷ ಇರುತ್ತದೆ, ನೆಮ್ಮದಿ ಇರುತ್ತದೆ, ಸಂತೃಪ್ತಿ ಇರುತ್ತದೆ, ಎಲ್ಲ ಆಶೀರ್ವಾದಗಳು ಇರುತ್ತದೆ. ಆದುದರಿಂದ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬೇಕಾ? ಪಿತ್ರಾರ್ಜಿತ ಆಶೀರ್ವಾದ ಬೇಕಾ? ಪಿತ್ರಾರ್ಜಿತ ಆಸ್ತಿ ಲೌಕಿಕವಾಗಿ ಸಿಗುವಂಥದ್ದು, ಆದರೆ ಪಿತ್ರಾರ್ಜಿತ ಆಶೀರ್ವಾದ ಪರಲೋಕ ತಂದೆಯಿಂದ ನಿಮಗೆ ಸಿಗುವಂಥದ್ದು. ಬನ್ನಿ ಹಾಗಾದರೆ ಪ್ರಾರ್ಥಿಸೋಣ. ಪಿತ್ರಾರ್ಜಿತ ಆಶೀರ್ವಾದಕ್ಕಾಗಿ ಅಂಗಲಾಚೋಣ. ಪರಲೋಕದ ಪರಮ ತಂದೆಯಾದ ಮಹೋನ್ನತನಾದ ದೇವಾದಿದೇವನೇ, ಈ ದಿನ ನಮ್ಮೊಟ್ಟಿಗೆ ನೀವು ಮಾತನಾಡಿದಂಥ ಈ ಒಂದು ಹೊಸ ಆಲೋಚನೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಯಾಕೆಂದರೆ ನಿಮ್ಮ ವಾಕ್ಯವೇ ಹೇಳಿದೆ, ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಎಂಬುದಾಗಿ. ಹೌದು ಸ್ವಾಮಿ, ಅದರರ್ಥ ನಾವು ಲೌಕಿಕವಾದ ಆಸ್ತಿಯನ್ನಲ್ಲ, ಆಶೀರ್ವಾದವನ್ನು ಪಿತ್ರಾರ್ಜಿತವಾಗಿ ನಿಮ್ಮಿಂದ ಹೊಂದಲಿಕ್ಕೆ ಹೋಗುತ್ತಾ ಇದ್ದೇವೆ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನು ನೀವಾಗಿದ್ದೀರಿ. ಆದುದರಿಂದ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಯಾರೆಲ್ಲ ಬಂದು ಇವತ್ತು ಎಷ್ಟೋ ಕೊರತೆಗಳು, ಒಂದು ವೇಳೆ ಪಿತ್ರಾರ್ಜಿತ ಆಶೀರ್ವಾದ ಎಂದು ಕೇಳುವುದು ಸುಲಭ, ಅವರಿಗೆ ಸಾಲ ಇದೆ, ಸಂಕಟ ಇದೆ, ನೋವಿದೆ, ಅಗತ್ಯಗಳಿದ್ದಾವೆ, ಎಷ್ಟೋ ನಿನ್ನ ಕೃಪೆಗಳು ಬೇಕಾಗಿದೆ, ಇನ್ನೂ ಕಣ್ಣಲ್ಲಿ ಅವರಿಗೆ ಉನ್ನತಿ ಕಾಣಿಸ್ತಾ ಇಲ್ಲ, ಮಕ್ಕಳ ಜೀವಿತದಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ, ಕುಟುಂಬದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಮತ್ತೆ ಹೇಗೆ ನನ್ನನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ಅವರು ಎಷ್ಟೊಂದು ನೊಂದುಕೊಂಡಿದ್ದಾರೆ. ನನ್ನ ತಂದೆಯೇ ದೇವರೇ, ಯೆಹೋವ ಈರೆಯಾದಂಥ ದೇವರೇ, ಅಬ್ರಹಾಮ್, ಈಸಾಕ್, ಯಾಕೋಬರನ್ನು ಬಹುವಾಗಿ ಆಶೀರ್ವದಿಸಿದವರೇ, ಯೋಬನನ್ನು ಆಶೀರ್ವದಿಸಿದವರೇ, ಯೋಸೇಪನನ್ನು ಆಶೀರ್ವದಿಸಿದವರೇ, ಅನೇಕ ದೇವಭಕ್ತರನ್ನು ಯಥೇಚ್ಛವಾಗಿ ಆಶೀರ್ವದಿಸಿದವರೇ, ಈ ದಿನ ನಾವು ಕೇವಲ ಲೌಕಿಕ ಆಶೀರ್ವಾದಗಳಿಗಾಗಿ, ಆಸ್ತಿಗಾಗಿ ಅಲ್ಲದೆ ನೀವು ಸರ್ವತೋಮುಖವಾಗಿ ಎಲ್ಲ ವಿಷಯಗಳಲ್ಲಿ ದೇವರೇ ಪರಲೋಕದ ಪಿತ್ರಾರ್ಜಿತ ಆಶೀರ್ವಾದವನ್ನು ನಮಗೆ ನೀವು ಅನುಗ್ರಹಿಸಿಕೊಡುತ್ತೀರೆಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಯಾರೆಲ್ಲ ನಂಬಿಕೆಯಿಂದ ಹೌದು ದೇವರೇ, ನಿನ್ನ ಆಶೀರ್ವಾದ ನನಗೆ ಬೇಕಪ್ಪ, ತುಂಬ ಕಷ್ಟದಲ್ಲಿದ್ದೇನೆ, ತುಂಬ ಪ್ರಯಾಸದಲ್ಲಿದ್ದೇನೆ, ತುಂಬ ನೋವಿನಲ್ಲಿದ್ದೇನೆ, ನಿನ್ನ ಕೃಪೆ ನನಗೆ ಬೇಕು ನಾದ, ನನ್ನನ್ನು ಕೈ ಬಿಡಬೇಡ, ನನ್ನನ್ನು ತೊರೆಯಬೇಡಪ್ಪ. ಎಷ್ಟೋ ಭಕ್ತರಿಗೆ ಕಷ್ಟಗಳು ಬಂದವು, ಆದರೆ ಕಷ್ಟಗಳ ಮಧ್ಯದಲ್ಲಿ ನೀನವರ ಸಂಗಡ ಇದ್ದಿ. ಹಾಗೆಯೇ ನೀವು ನಮ್ಮ ಸಂಗಡ ಇದ್ದು ನಮ್ಮನ್ನು ಕೈ ಬಿಡದೆ ನಮಗೆ ಬೇಕಾದಂಥ ಉನ್ನತವಾದಂಥ ಆಶೀರ್ವಾದವನ್ನು, ಪಿತ್ರಾರ್ಜಿತ ಆಶೀರ್ವಾದವನ್ನು ನಮಗೆ ಸ್ವಾಸ್ಥ್ಯವಾಗಿ ಅನುಗ್ರಹಿಸಿ ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮಗೆ ಕೋಟಿ ಕೋಟಿ ವಂದನೆಗಳು. ನನ್ನ ದೇವರೇ, ನಿನ್ನ ಪ್ರೀತಿಗೆ ಅಪಾರವಾದಂಥ ವಂದನೆಗಳು. ನೀವು ನಮಗಾಗಿ ಎಲ್ಲವನ್ನೂ ಮಾಡಲಿಕ್ಕೆ ಸಿದ್ಧರಿದ್ದೀರಾ, ನೀವು ಎಲ್ಲವನ್ನೂ ದಯಪಾಲಿಸಲಿಕ್ಕೆ ನಮಗೆ ಶಕ್ತರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ವಂದನೆಗಳು. ಈ ವಿಡಿಯೋನ ದೇವರೇ ನೋಡಿ, ಇದುವರೆಗೂ ನೋಡಿ ನಮ್ಮನ್ನು ಆಶೀರ್ವದಿಸು ದೇವರೇ, ನನ್ನ ಅಗತ್ಯಗಳನ್ನು ಪೂರೈಸು ದೇವರೇ, ನನ್ನನ್ನು ಕರ್ತನೆ ಖಂಡಿತ ಈ ವಾಕ್ಯದಂತೆ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಿದ್ದಾರೋ ಅವರಿಗೆ ಆರೋಗ್ಯದ ವಿಷಯದಲ್ಲಿಯೂ, ಹಣಕಾಸಿನ ವಿಷಯದಲ್ಲಿಯೂ, ಕುಟುಂಬದ ವಿಷಯದಲ್ಲಿಯೂ, ಕೆಲಸದ ವಿಷಯದಲ್ಲಿಯೂ, ಅವರ ಪ್ರಯತ್ನದ ವಿಷಯದಲ್ಲಿಯೂ ಎಲ್ಲ ಶುಭವು ಕೃಪೆಯು ಅವರನ್ನು ಹಿಂಬಾಲಿಸಲಿ. ಪ್ರಾರ್ಥಿಸಿ ಧೈರ್ಯ ತೆಗೆದುಕೊಂಡು ಕುಗ್ಗಿ ಹೋಗದೆ, ಮನುಷ್ಯರ ಮಾತುಗಳಿಗೂ ಲೋಕದ ಪರಿಸ್ಥಿತಿಗಳಿಗೂ ಕುಗ್ಗಿ ಹೋಗದೆ ಎಲ್ಲ ವಿಷಯದಲ್ಲಿ ಅವರು ದೃಢವಾಗಿ ಬಲವಾಗಿ ಇರುವುದಕ್ಕೆ ಅವರಿಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ಈ ನಮ್ಮ ಮೊರೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂದು ನಂಬುತ್ತಾ, ದಿನವೆಲ್ಲ ಜೊತೆಯಲ್ಲಿರ್ರಿ, ಅನುಗ್ರಹಿಸಿರಿ, ಆಶೀರ್ವದಿಸಿರಿ ಎಂಬುದಾಗಿ ನಂಬುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ವಂದನೆಗಳು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.